ಬರ್ತಾ ಗುದ್ಲಿ ಪೂಜೆಗೆ ನಮ್ಮ ಗಾಂಧಿನಗರದ ಕ್ಷೇತ್ರಕ್ಕೆ ನಮ್ಮ CM ಸಾಹೇಬ್ರು ಕಾಯ್ತಾ ಇದ್ದೀವಿ, ಬರಬೇಕು. ಇಲ್ಲಿ ಸ್ವಲ್ಪ ಈ ಗುಂಡಿಗಳದ್ದು ಪ್ರಾಬ್ಲಮ್ ಇದೆ ಸಂಧಿಗಳಲ್ಲಿ, ಈ ಹಳ್ಳಗಳು, ಈ ಗಾಡಿಗಳು ಬೀಳೋದು, ಮಳೆ ಬಂದ್ಬಿಟ್ರೆ ನೀರು ಸ್ಟಾಕ್ ಆಗಿಬಿಡುತ್ತೆ. ಆಮೇಲೆ ಈ ಡ್ರೈನೇಜ್ಗಳು ಸರಿಗಿಲ್ಲ. ಎಷ್ಟು ವರ್ಷದಿಂದ ಈ ಥರ ಸಮಸ್ಯೆ ಇದೆ? ಇದು ಸುಮಾರು ಒಂದು 15-20 ವರ್ಷದಿಂದ ಇದೇ ಸಮಸ್ಯೆ ನಡೀತಾ ಇದೆ. ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ ಅಷ್ಟೇ. ನೋಡಿ ನಿಂತ್ಕೊಂಡು ಮಾಡಲ್ಲ. ಇಲ್ಲಿ ಕಾಂಪಿಟೇಷನ್ ಜಾಸ್ತಿ. ಇಲ್ಲಿ BJPನೂ ಇದೆ, ಜನತಾದಳನೂ ಇದೆ. ಆಮೇಲೆ ಅವ್ರು ಮಾಡಲಿ ಅಂತ ಇವ್ರು ಮಾಡಲಿ ಅಂತ ಅವರು. ಇಲ್ಲಿ ಕೌನ್ಸಿಲರ್ ಬಂದ್ಬಿಟ್ಟು BJP ಅವರು, ರೂಲಿಂಗ್ ಪಾರ್ಟಿ ಬಂದು ಕಾಂಗ್ರೆಸ್ಸು. ಅದಕ್ಕೆ ಅವ್ರು ಮಾಡಲಿ ಅಂತ ಇವ್ರು ಮಾಡಲಿ ಅಂತ ಅವರು. ಇದರಲ್ಲಿ ನಾವು ಜನಗಳು ಸಾರ್ವಜನಿಕರು ನೋವು. ಚುನಾವಣೆ ಟೈಮಲ್ಲಿ ಹೇಳೋದು ಒಂದೇ ತಾನೆ, ಅದೇ ಅದು ಮಾಮೂಲಿ ಬರೋದು, ಬರ್ತೀವಿ ನಾಳೆ ಸರ್ ಮಾಡ್ತೀವಿ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಅಷ್ಟೇ. ದರ್ಶನನೇ ಇರಲ್ಲ. ಸ್ಥಳೀಯರು ಏನು ಮಾಡ್ತಾರೆ ಮತ್ತೆ? ಸ್ಥಳೀಯರು ಅಂದರೆ ಏನು ಮಾಡೋಕ್ಕಾಗ, ಡ್ಯೂಟಿಗಳು ಮಾಡೋಕೆ ಹೋಗ್ತೀವಿ, ಡ್ಯೂಟಿ ಬಿಟ್ಬಿಟ್ಟು ಇವ್ರು ನೋಡ್ಕೊಂಡು ಇರೋಕ್ಕಾಗ್ತಿದ್ದ, ಬರ್ತೀನಿ ಅಂತಾರೆ, ಬರಲ್ಲ. ಬಂದಾಗ ನಾವು ಅವ್ರು ಬಂದಾಗ ಅಲ್ಲಿ ನೋಡ್ತಾರೆ, ಅವರು ಇನ್ನೊಬ್ಬ ಅಸಿಸ್ಟೆಂಟ್ ಕರೀತಾರೆ, ಇಂಜಿನಿಯರ್ ಕರೀತಾರೆ, ಎಲ್ಲರೂ ತೋರಿಸ್ತಾರೆ ಅಷ್ಟೇ. ಅವ್ರು ಮಾಡಲ್ಲ ಕೆಲಸ, ಸುಮ್ಮನೆ ನೋಡ್ತಾರೆ, ಓದ್ತಾರೆ ಅಷ್ಟೇ, ಸುಮ್ಮನೆ ಸ್ಟಂಟು ಅಷ್ಟೇ. ಇಂಜಿನಿಯರ್ ಕೈಗೆ ಬಾಯಿಗೆಲ್ಲ ತೋರಿಸ್ಬಿಟ್ರೆ ಕೆಲಸ. AE ಎಲ್ಲ ಬರ್ತಾರೆ, ಕಾಂಟ್ರಾಕ್ಟ್ರು ಬರ್ತಾರೆ, ಎಲ್ಲರೂ ಬರ್ತಾರೆ, ನೋಡ್ತಾರೆ, ಸರ್ ನಾಳೆಯಿಂದ ರೆಡಿ ಮಾಡ್ಬಿಡ್ತೀವಿ ಸರ್ ಅಂತಾರೆ. ಇನ್ನು ಅದ್ರ ದರ್ಶನನೇ ಇಲ್ಲ. ಇಲ್ಲಿನ BBMP ಝೋನಲ್ಲಿ ಹೆಡ್ ಏನು ಮಾಡ್ತಿದ್ದಾರೆ? BBMP ಏನು ಮಾಡ್ತಿದ್ದಾರೆ? ಕಾರ್ಪೊರೇಟರ್ಗಳು, ಎಕ್ಸ್ ಕಾರ್ಪೊರೇಟರ್ಗಳು ಏನು ಮಾಡ್ತಿದ್ದಾರೆ? ಅದೇ ಹೇಳ್ತಾ ಇಲ್ವಾ, ಇವಾಗ ಇಲ್ಲೇ ಕಾರ್ಪೊರೇಟ್ರು ಬಂದು BJP ಅವರು, ಈ ಏರಿಯಾ ಈ MLA ಬಂದ್ಬಿಟ್ಟು ಕಾಂಗ್ರೆಸ್. ಯಾರಿಗೆ ಹೇಳೋದು, ಯಾರಿಗೆ ಬಿಡೋದು? ಅವ್ರಿಗೆ ಹೇಳ್ರಿ, ವಾರ್ಡ್ ಆಫೀಸ್ಗೆ ಹೇಳ್ರಿ, ಕಾರ್ಪೊರೇಷನ್ಗೆ ಹೇಳ್ರಿ ಅಂತಾರೆ. BWSSB ನಾವು ಕಂಪ್ಲೇಂಟ್ ಮಾಡಬೇಕು ಅಂದರೆ ನಾವು ಅಲ್ಲಿಗೆ ಹೋಗ್ಬೇಕು, ಕಾವೇರಿ ಭವನ್. ಇಲ್ಲೆಲ್ಲೂ ಇಲ್ಲ ಕಂಪ್ಲೇಂಟ್. ತಗೊಳ್ತಾರೆ, ಅದೇ ಅಡ್ರೆಸ್ ಬರ್ಬಿಟ್ಟು ಹೋಗಿ ಆಮೇಲೆ ಬನ್ನಿ ನಾವು ಕಳಿಸ್ತೀವಿ ಹೋಗಿ ಅಂತಾರೆ ಅಷ್ಟೇ. ಯಾರು ದರ್ಶನ ಇಲ್ಲ. ಅಲ್ಲ ಕಂಪ್ಲೇಂಟ್ ಅಲ್ಲ, ಇವಾಗ ಫೋನ್ ನಂಬರ್ ಕೊಡ್ತಾರೆ, ಈ ನಂಬರ್ಗೆ ಫೋನ್ ಮಾಡಿ ಅವ್ರು ಬರ್ತಾರೆ ಅಂತ. ಅವ್ರು ಆ ಫೋನ್ ನಂಬರ್ ಮಾಡಿದ್ರೆ ಒಂದು ಗೀತ ಎತ್ತುತ್ತಾರೆ ಅಷ್ಟೇ. ತಿರ್ಗಾ ಆ ನಂಬರ್ ಮಾಡಿದ್ರೆ ತಿರ್ಗಾ ಅವ್ರು ಎತ್ತೋದೇ ಇಲ್ಲ. ನಾವು ಸುಮಾರು ಒಂದು 50 ವರ್ಷದಿಂದ ಇದ್ದೀವಿ. 50 ವರ್ಷದ ಅಭಿವೃದ್ಧಿ ಈಗ ನಮ್ಮ 1980ರಲ್ಲಿ ಹಿಂದೆ ಕಡೆ ಚೆನ್ನಾಗಿತ್ತು. ಹೈ ಕ್ಲಾಸ್ ವಾತಾವರಣ, ಹೈ ಕ್ಲಾಸ್ ಜನಗಳು ಒಕ್ಕೊಳೋರು, ಪಬ್ಲಿಕ್ಗೆ ಒಂಥರ ಮರ್ಯಾದೆ ಕೊಡೋರು. ಇವಾಗ ಏನು ಡೋಂಟ್ ಕೇರು, ಕೇರೇ ಇಲ್ಲ. ಯಾಕೆ ಅಂದರೆ ಅವರು ಬದುಕೋದು, ಅವ್ರು ಬೆಳೆಯೋದು ನೋಡ್ತಾರೆ, ಪಬ್ಲಿಕ್ಗೆ ಹೆಲ್ಪಿಂಗ್ ನೇಚರ್ ಇಲ್ಲ. ಮತ್ತು ನಾವು ಜನರ ಪರ ಕೆಲಸ ಮಾಡೋಕೆ ಬಂದು ಎಲ್ಲ ಚುನಾವಣೆ ಬರ್ತೀವಿ ಅಂತಾರೆ. ಯಾವುದು ಬರೋಲ್ಲ ಸರ್, ಯಾವುದು ನೋಡಿ. ಇವಾಗ ಇಷ್ಟು ಟ್ರಾಫಿಕ್ ಜಾಮು, ಇಷ್ಟು ಅಂಗಡಿಗಳು ಕ್ಲೋಸು ಅಲ್ರ, ಅವ್ರಿಗೆ ಸ್ಪೆಷಲ್ ಸೀಟು. ನಾವೆಲ್ಲಿ ಮಾಡಬೇಕು ರಜಾ? ಇವಾಗ ಅಂಗಡಿ ತೆಗೆದಿದ್ರೆ ಡ್ಯೂಟಿ ಇರೋದು, ನಮಗೂ ಕೆಲಸ ಆಗೋದು, ಸಂಬಳ ಬರೋದು. ಇವಾಗ ಏನೂ ಇಲ್ಲ. ಇವಾಗ ಕೂತಿದ್ದೀವಿ ಫುಟ್ಪಾತ್ ಮೇಲೆ. ಇವಾಗ ನಮ್ಮನ್ನು ನೋಡೋರು ಯಾರು? ಇವಾಗ ನಾವು ಅವ್ರಿಗೆ ಒಂದು ಸ್ಥಾನ ಕೊಟ್ಟಿರ್ತೀವಿ, ಕುಣಿಸಿರ್ತೀವಿ. ಆ ಸ್ಥಾನನ ಅವ್ರು ಉಳಿಸ್ಕೊಳಕ್ಕೆ ಓಡಾಡ್ತಾರೆ ಹೊರತು ನಮ್ಮ ಸ್ಥಾನ ಅವ್ರು ನೋಡೋಲ್ಲ. ಏನು ಹೇಳ್ತಾರೆ ಅಂದರೆ ಕಾಲೈ ತಸ್ಮೈ ನಮಃ ಅಂತೀವಿ ಅಷ್ಟೇ. ದಿನೇಶ್ ಗುಂಡೂರಾವ್ರದ್ದು ಕಾರ್ಯವೈಖರಿ ಹೇಗಿದೆ? ಕಾರ್ಯವೈಖರಿ ಅಂದರೆ ಅವರು ಸ್ವಲ್ಪ ಪಬ್ಲಿಕ್ನ ಚೆನ್ನಾಗಿ ಮಡಿಕೊಂಡಿದ್ದಾರೆ, ನಡೀತಾ ಇದೆ ಅವ್ರದ್ದು. ಇನ್ನೂ ಒಂದು ಪೀರಿಯಡ್ಗಳಲ್ಲಿ ನಡೀತಾ ಇದೆ. ನೀವು 15-20 ವರ್ಷದಿಂದ ರಸ್ತೆ ಸರಿ ಇಲ್ಲ ಅಂತ ಹೇಳ್ತೀರಾ. 15-20 ವರ್ಷದಲ್ಲಿ 3 ಪಕ್ಷನೂ ರಾಜ್ಯದಲ್ಲಿ ರಾಜಕೀಯದಲ್ಲಿ ಇತ್ತು. ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು. ಯಾರಾದ್ರೂ ಕಡೆ ನೋಡಿರ್ಲಿಲ್ವಾ? ನೋಡಿರ್ತಾರೆ, ಬರ್ತಾರೆ ಸರ್, ಬರ್ತಾರೆ. ನೋಡಿ ಈಗ ಅವ್ರು ಬಂದ್ರ ಈ ಕಡೆ, ಇವಾಗ ನೋಡಿದ್ರ ಹೋದ್ರು ಅಷ್ಟೇ. ಇನ್ನು ಮೀಟಿಂಗ್ ಮುಗಿಸ್ಕೊಂಡು ಹೋಗ್ತಾರೆ, ಇನ್ನು ತಿರ್ಗಾ ದರ್ಶನ ಮಾಡಬೇಕು ಅಂತ ನಾವು ಅಲ್ಲಿಗೆ ಹೋಗ್ಬೇಕು ಸರ್. ಅಭಿವೃದ್ಧಿಗಳ ಬಗ್ಗೆ ಗುಂಡಿಗಳು ರಸ್ತೆ ಸರಿ ಇಲ್ಲ ಅಂತ ಗುಂಡಿ ಇದುವರೆಗೂ ಯಾರು ಮಾಡ್ತಾರೆ ಸರ್ ಎಲ್ಲ. ಇವಾಗ ಮೊನ್ನೆ ನೋಡಿ TVಯಲ್ಲೇ ಹೇಳಿದ್ರು, ಒಬ್ರು ಯಾರೋ ಸ್ವಲ್ಪ ದುಡ್ಡಿರೋರು, ಅವ್ರು ಮಾಡಿಸೋದ್ರು ಬೀಳಿರಿ, ನಾನು ಮಾಡಿಸ್ತೀನಿ ಅಂತ ಪಬ್ಲಿಕ್ಕೇ ಹೇಳಿ ಮಾಡಿಸ್ತಾವ್ರೆ. ಈಗ ಇವ್ರಿಗೆ ಸ್ಥಾನಮಾನ ಕೊಟ್ಟು ನಮಗೇನು ಪ್ರಯೋಜನ ಅಲ್ವರ? ಈಗ ಅವರೂ ನಮ್ಮ ಮನುಷ್ಯರೇ, ನಾವು ಮನುಷ್ಯರೇ. ಬಟ್ ಅಂದರೆ ಮನುಷ್ಯರಿಗೆ ನಾನು ದೊಡ್ಡವನು, ನೀನು ಚಿಕ್ಕವನು, ನೀನು ಕಿರಿಯ, ನಾನು ಹಿರಿಯ ಅಂದರೆ ಅದಕ್ಕೆ ಮರ್ಯಾದೆನೇ ಇಲ್ಲ. ನೀವು ಹೇಳ್ದಂಗೆ ಅವ್ರು ಮಾಡಿಸ್ತಾರೆ, ನಾವು ಮಾಡಿಸ್ತಾರೆ. ಒಂದು ಗುಂಡಿ ರಸ್ತೆ ಮಾಡ್ಬೋದು, ಎಲ್ಲ ಗುಂಡಿ ರಸ್ತೆ ಮಾಡ್ತಾರ. ಅವ್ರ ಏರಿಯಾ ಅವ್ರು ಅಭಿವೃದ್ಧಿ ಮಾಡಲಿ ಸರ್. ಇವರು ಬೆಂಗಳೂರು ಪೂರ್ತಿಗೆ ಪ್ರತಿಯೊಂದು ಎಲ್ಲರೂ ಕೆಲಸದವ್ರು ಇರ್ತಾರೆ. AEE ಇರ್ತಾನೆ, AE ಇರ್ತಾನೆ, ಕಾಂಟ್ರಾಕ್ಟ್ ಇರ್ತಾರೆ, ಎಲ್ಲರೂ ಇರ್ತಾರೆ, ಕಾರ್ಪೊರೇಷನ್ದು ಎಲ್ಲ ಇರ್ತಾರೆ. ಆದರೆ ಮಾಡೋರು ಬೇಕಲ್ಲ.
ಕೆಲಸ ಮಾಡಿ ನಾನು ಜೈ ಅನ್ನಿಸ್ಕೊಳೋನ್ ಬೇಕಲ್ವ, ಅವ್ರನ್ನೆಲ್ಲ ಹುಡ್ಕೊಂಡು ಹೋಗೋದು. ಅವ್ರ ಹೆಸರು ಹೇಳಿ, ಅವ್ರ ಫೋನ್ ನಂಬರ್ ಕೊಡಿ, ನಾವು ಮಾತಾಡ್ತೀವಿ ಅಂದರೆ ಬರ್ತಾರೆ, ಹೋಗ್ರಿ ಕಳಿಸ್ತೀವಿ. ಅಲ್ಲಿ ಎಡ್ಜರಲ್ಲಿ ನಿಮ್ಮ ಅಡ್ರೆಸ್ ಬರೆದ್ಬಿಟ್ಟು ಹೋಗ್ರಿ, ಅಲ್ಲ ಏರಿಯಾಗೆ ನಿಮ್ಮ ಅಡ್ರೆಸ್ ಬುಕ್ಕಲ್ಲಿ ಬರೆದ್ಬಿಟ್ಟು ಹೋಗ್ರಿ, ನಾವು ಬರ್ತೀವಿ, ನಾವು ಮಾಡ್ತೀವಿ. ಇನ್ನೊಂದು ವಾರದಲ್ಲಿ ನೋಡ್ರಿ ಹೆಂಗಿರ್ತಿತ್ತು ರೋಡು ಅಂತ. ತಿರ್ಗಾ ಒಂದು ವಾರ ಆಯಿತು, ವರ್ಷ ಆಯಿತು, ಅದೇ ಕತೆ. ಉತ್ತಮವಾಗಿ ಸರ್ಕಾರ ಯಾವ್ದು ಬಿಜೆಪಿನ ಕಾಂಗ್ರೆಸ್ JDS? ಇಲ್ಲಿ ಯಾರು ಉತ್ತಮರು ಇಲ್ಲ ಸರ್, ಯೂಸ್ ಇಲ್ಲ. ಏನಂದರೆ ಅವ್ರವ್ರು ಬದುಕೋದು ಅವ್ರವರು ಸ್ಟ್ಯಾಂಡ್ ಆಗೋದೇ ನೋಡ್ತಾರೆ ಹೊರತು ಪಬ್ಲಿಕ್ ಏನಾದ್ರೂ ನೋಡೋರಿಲ್ಲ. ಈಗ ನೋಡಿ, ಇವಾಗ ಶಾಂತಿ ಆಗಿದೆ, ಇವಾಗೆಲ್ಲ ಮೀಟಿಂಗ್ ಮಾಡ್ತಾರೆ ಅಲ್ಲ. ಅದೇ ಈಗ ಮಳೆ ಬಂದ್ಬಿಟ್ರೆ ಇಲ್ಲಿ ರೋಡಲ್ಲಿ ಓಡಾಡೋಕ್ಕಾಗಲ್ಲ, ಎಲ್ಲ ಡ್ರೈನೇಜ್ಗಳು ಪ್ರಾಬ್ಲಮ್ಮು, ಎಲ್ಲ ನೀರೆಲ್ಲ ನಿಂತ್ಕೊಂಡ್ಬಿಡುತ್ತೆ. ಅದನ್ನು ಸ್ವಲ್ಪ ಗೌರ್ಮೆಂಟ್ ಗಮನಕ್ಕೆ ತೊಗೊಂಡು ದಯಮಾಡಿ ನೀವು ನಿಮ್ಮಂಥವ್ರಿಂದ ನಮಗೆ ಹೆಲ್ಪ್ ಆಗುತ್ತೆ. ವಾಣಿಜ್ಯದವ್ರು ನೀವೆಲ್ಲ ಹೆಲ್ಪ್ ಮಾಡಿದ್ರೆ ಈ ರೋಡೆಲ್ಲ ಕ್ಲೀನ್ ಆಗುತ್ತೆ. ಉದಾಹರಣೆ, ಈಗ ಬೇರೆ ಬೇರೆ ಕಂಪ್ನಿಗಳು ಬೆಂಗಳೂರಲ್ಲಿ ಬಂದು ಸ್ಥಾನಮಾನ ಉಳ್ಕೊಂಡು ರಸ್ತೆ ಸರಿಯಿಲ್ಲ, ಗುಂಡಿ ಸರಿಯಿಲ್ಲ, ಬೇರೆ ರಾಜ್ಯಕ್ಕೆ ಹೋಗ್ತೀನಿ ಅಂತಾರೆ. ಸರ್ಕಾರಕ್ಕೆ ಯಾರು ಹೋಗಲ್ಲ ಸರ್, ಎಲ್ಲರೂ ನಮ್ಮ ಬೆಂಗಳೂರು ಎಲ್ಲರಿಗೂ ಯಾರಿಗೂ ಸಿಗಲ್ಲ. ಈ ಥರ ಊಟ, ಈ ಥರ ಬಟ್ಟೆ, ಈ ಥರ ಮನೆ, ಈ ಥರ ಅನುಕೂಲ ನಮ್ಮ ರಾಜ್ಯ ಬಿಟ್ಟು ಬೇರೆ ಕಡೆ ಹೋದರೆ ಒಂದು ಹೋಟ್ಲು ಸಿಗಲ್ಲ. 2 ಕಿಲೋಮೀಟ್ರ್ ಹೋಗ್ಬೇಕು ಒಂದು ಹೋಟ್ಲಿಗೆ. ಒಂದು ಕಾಫಿ ಕುಡಿಬೇಕು ಅಂದರೆ 2 ಕಿಲೋಮೀಟ್ರ್. ಇಲ್ಲಿ ಹತ್ರ ಹೆಜ್ಜೆಗೂ ಸಿಗುತ್ತೆ. ಅನುಕೂಲ ಇದೆ ಬೆಂಗಳೂರು, ವಾತಾವರಣ ಚೆನ್ನಾಗಿದೆ, ಕ್ಲೈಮೇಟ್ ಚೆನ್ನಾಗಿದೆ. ಅದರಿಂದ ಯಾರು ಇಲ್ಲಿ ಬಂದವರು ಯಾರು ಹೋಗಲ್ಲ. ನಾವು 75-80ರಲ್ಲಿ ಸುಮಾರು ಒಂದು 40-50 ಲಕ್ಷ ಇದ್ರು ಬೆಂಗಳೂರಲ್ಲಿ ಕನ್ನಡಿಗರು, ಅವರು ಇವರು ಎಲ್ಲ ಸೇರಿ. ಇವತ್ತು 2 ಕೋಟಿ ಜನ ಇದ್ದಾರೆ ಬೆಂಗಳೂರಲ್ಲಿ. ಎಲ್ಲಿಂದ ಬಂದರು, ಯಾತಕ್ಕೆ ಬಂದರು? ಕರ್ನಾಟಕದಲ್ಲಿ ಮಾತ್ರ ಹೇಳಿದಾರ ನಾನು, ಇನ್ನೇ ನಾನು ಬೇರೆ ರಾಜ್ಯದ ಹೇಳಲ್ಲ. ಕರ್ನಾಟಕ ಅಂದರೆ ಮೇಯ್ನ್ ಬೆಂಗಳೂರಲ್ಲಿ 50 ಲಕ್ಷ ಜನ ಇದ್ದರು. ಇವತ್ತು ಎಷ್ಟು ಜನ ಅವರೇ? 2 ಕೋಟಿ ಜನ ಅವರೇ. ಅವ್ರಿಗೆ ಅನುಕೂಲ ಎಲ್ಲ ಹಿಂಗೆ ಯಾರು ಮಾಡೋದು? ಅವ್ರು ಹೊರ ರಾಜ್ಯದಿಂದ ಬರ್ತಾರೆ, ಅವ್ರಿಗೆಲ್ಲ ನೀರಿನ ವ್ಯವಸ್ಥೆ, ಡ್ರೈನೇಜ್ ವ್ಯವಸ್ಥೆ, ಮನೆ ವ್ಯವಸ್ಥೆ ಎಲ್ಲ ಹೆಂಗೆ ಸಿಗುತ್ತೆ? ಆ ರೈಲ್ವೆ ಸ್ಟೇಷನ್ ನೋಡಿ, ರಾತ್ರಿ 2 ಗಂಟೆ ಆದರೂ ಮನೆಗೆ ಇರ್ತಾರೆ. ಯಾರ್ಯಾರು ಅಲ್ಲಿಂದಾನೇ ಬರ್ತಾರೆ, ಅವ್ರಿಗೊಂದು ವ್ಯವಸ್ಥೆ ಇದೆ. ಬಟ್ ಬೇರೆ ಕಡೆ ಹೋದ್ರೆ ಅದಿಲ್ಲ. ನೋಡಿ ಬಂದು ಸಾಹೇಬ್ರುಗಳು ನೋಡಿ, ನಿಮ್ಮ ಕೆಲಸಗಳು ಡ್ಯೂಟಿ ನೋಡಿ ಬಂತು ಗಾಡಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.